3 ಮಂದಿ ಗೆಳೆಯರು ಇಬ್ಬರು ಬಡಿದಾಡ್ಕೊತ ಬರಾಕತ್ತಿದ್ರು. ನಾಟಕಕ್ಕೆ ಹೋಗೋಣಂತ ಒಬ್ಬ, ಸಿನಿಮಾಕ್ಕೆ ಹೋಗೋಣಂತ ಮತ್ತೊಬ್ಬ. ನಾಟಕಕ್ಕೆ ಹೋಗೋನು, ಸಿನಿಮಾಕ್ಕೆ ಹೋಗೋನು, ನಾಟಕಕ್ಕೆ ಹೋಗೋನು, ಸಿನಿಮಾಕ್ಕೆ ಹೋಗೋನು. ಬಡ್ದಾಡಕತ್ತಾರೆ ಇಬ್ಬರು ಹುಡುಗರು. ನಾವು ಇಬ್ಬರು ಯಾಕೆ ಬಡ್ದಾಡೋದು? ಇನ್ನೊಬ್ಬ ನಮ್ಮ ಗೆಳೆಯ ಅದಾನ, ಅವನ್ನ ಕೇಳಿಬಿಡು, ನಾವು ಯಾರಿಗೆ ಓಟ್ ಹಾಕೋಣ ಅವರು ಅದಕ್ಕೆ ಹೋಗೋದು. ನಾಟಕ ಅಂದ್ರೆ ನಾಟಕ, ಸಿನಿಮಾ ಅಂದ್ರೆ ಸಿನಿಮಾ. ಅವ ಇವತ್ತಿ ಪಟ್ಟ ಬಿಡ್ಕೊಂಡು ಬರಾಕತ್ತಿದ್ದ. ಆ ಕಿವಿಗಡ್ಡಿಂದ ಈ ಕಿವಿಗಡ್ಡಿ ಇವತ್ತಿ ಪಟ್ಟ ಬಿಡ್ದಾನ. ದೋಸ್ತ ಬಾ ಇಲ್ಲಿ, ಇಬ್ಬರು ಜಗಳಾಡಕತ್ತಿದ್ರಲ್ಲ ಬಂದವ. ನಾವಿಬ್ಬರು ಬಡ್ದಾಡಕತ್ತೀವಿ, ನಾಟಕಕ್ಕೆ ಹೋಗೋಣ ಅಂತೀವಿ ಅಂತಾನ, ಸಿನಿಮಾಕ್ಕೆ ಹೋಗೋಣ ಅಂತೀವಿ ಅಂತಾನ. ನೀ ಯಾವುದಕ್ಕೆ ಹೋಗೋಣಂತಿ ಅದಕ್ಕೆ ಹೋಗ್ತೀವಿ. ಇಲ್ಲ ನಾ ಪ್ರವಚನಕ್ಕೆ ಹೋಗೋಣ ಅಂದವ. ಇವತ್ತಿ ಪಟ್ಟ ಬಿಡ್ಕೊಂಡು ನಾ ಪ್ರವಚನಕ್ಕೆ ಹೋಗವದೀನಿ. ನಮ್ಮವ್ವ ಹೇಳ್ಯಾಳ ಪ್ರವಚನನ ಕೇಳಿ ಬಾ ಅಂತ ಹೇಳ್ಯಾಳ. ನಾ ಪ್ರವಚನಕ್ಕೆ ಹೋಗವಂದವ. ಮತ್ತೊಂದು ಸಮಸ್ಯೆನೇ ಬಂತಲ್ರಿ, ಇವ್ರಿಬ್ಬರೇ ಇದ್ದರು. ಈ 3ನೇ ಆಪ್ಷನ್ ಕೂಡಿತಿರಲ್ಲಿ, ನಾಟಕ ಸಿನಿಮಾ ಪ್ರವಚನ, ನಾಟಕ ಸಿನಿಮಾ ಪ್ರವಚನ. ಮತ್ತು 3 ಮಂದಿ ಹೆಂಗೆ ಮಾಡೋದಪ್ಪ? ಇನ್ನು ನಾವ 3 ಮಂದಿ ಇದೀವಿ. ಆ ಕಡೆ ಈ ಕಡೆ ನೋಡ್ರು ಯಾರೂ ಬರಲಿಲ್ಲ. ಇನ್ನು ನಾವ ಒಂದು ಕೆಲಸ ಮಾಡೋಣ ಅಂತ ತಿಳ್ಕೊಂಡು ₹1 ಕಾಯಿನ್ ತೊಗೊಂಡ್ರು, ಮ್ಯಾಲೆ ಹಾರಿಸಿದ್ರು. ರಾಜ ಬಿತ್ತಂದ್ರೆ ನಾಟಕ, ರಾಣಿ ಬಿತ್ತಂದ್ರೆ ಸಿನಿಮಾ, ಗೋಟ್ ನಿತ್ತಂದ್ರೆ ಪ್ರವಚನ ಅಂದ. ₹1 ಕಾಯಿನ್ ಹಿಡಿದ್ರೆ ಗೋಟ್ ನಿಂದಿರ್ತೈತೇನ್ರಿ? ಅದು ನಿಂದ್ರಂಗಿಲ್ಲ. ನಿಂದಿರ್ತದೆ. 1,00,000 ಸಾರಿ ನೀವು ಮೇಲೆ ಚಿಮ್ಮಿದಾಗ 1 ಸಾರಿ ಏನಾದರೂ ಒಂದು ನಾಣ್ಯ ಅದು ಗೋಟ್ ನಿಂದಿರಬಹುದು ರೀ. ಅದು ಹಾವೇರಿಯೊಳಗೆ ಲಕ್ಷ ಜನ ಇದ್ದರು, ನೀವು ಸಾವಿರ ಜನ ಇಲ್ಲಿ ನೀವು ಯಾಕೆ ಬಂದಿರಿ ಅಂದ್ರೆ ಆ ಕಾಯಿನ್ದಂಗೆ ರೀ. ನೀವು ಗೋಟ್ ನಿಂದ್ರು ಕಾಯಿನ್ ಏನೈತಲ್ಲ, ನೀವೆಲ್ಲ ಏನು ಬಂದಿರಲ್ಲ, ನೀವೆಲ್ಲರೂ ಕಿಮ್ಮತ್ತಿನ ಮಂದಿನ ಬಂದಿರ್ತೀರಿ, ಪುಣ್ಯಾತ್ಮರ ಬಂದಿರ್ತೀರಿ. ಅದಕ್ಕೆ ಸಮರ್ಪಣೆ ಮಾಡಿ ತಾವು ಸ್ವೀಕಾರ ಮಾಡ್ತಿದ್ರು. ಒಂದು ಬಕೆಟ್ ಗಟ್ಟಲೆ ಎಚ್ಚಪ್ಪ ಆಕಳ ಹಾಲು ಕುಡಿದು ಒಂದು ಗಿಂಡಿ ನೀವು ಜವಾರಿ ಆಕಳ ಹಾಲು ಕುಡಿದು ಚೀಲಗಟ್ಟಲೆ ಚುರುಮುರಿ ತಿನ್ನೋದು ಒಂದು ಮುಟ್ಟಿಗೆ ಶೇಂಗಾ ತಿನ್ನೋದು ಅಲ್ರಿ. ರಕ್ತ ಆಗೋದು ಒಂದು ಮುಟ್ಟಿಗೆ ಶೇಂಗಾನ ಹೊರತಾಗಿ ಚೀಲಗಟ್ಟಲೆ ಚುರುಮುರಿ ತಿಂತೀವಲ್ಲ. ಅಲ್ಲ ಈಗ ಬರೀ ಹೊರಗೆ ಹೋದ್ರಂದ್ರೆ ಬರೀ ಅದೇ ನಿಮಗೆ ಬರೇ ಗಿರ್ಮಿಟ್ ಅನ್ನೋದು, ಅದರೊಳಗೆ 108 ಐಟಮ್ ಮಾಡೋದು, ಬರೀ ಅದನ್ನು ತಿನ್ನೋದು. ಹಿಂದಿನ ನಮ್ಮ ಜನ ಎಲ್ಲ 15 ದಿನಕ್ಕೊಮ್ಮೆ ಅಕ್ಕಿ ಅನ್ನ ಊಟ ಮಾಡ್ತಿದ್ರು. ಈಗ ನಾವು ದಿನಕ್ಕೆ 3 ಹೊತ್ತು ತಾಬಂಡಿ ತುಂಬ ಅದನ್ನು ಬಡಿಯಾಕತ್ತೀವಿ. ಕೆಳಗೆ ಯಾರಿಗೂ ಕುಂಡ್ರಾಕ ಬರೋಂಗಿಲ್ಲ, ಕುಂತ್ರೆ ಹೇಳಕ್ಕೆ ಬರೋಂಗಿಲ್ಲ. ಹಿಂಗಾಯ್ತು ನಮ್ಮ ಪರಿಸ್ಥಿತಿ. ಕಡಿಮೆ ಮಾಡುವುದು ಆ ಮಾತು ಬೇರೆ. ಈ ಭಾರತ ಎಂಥದ್ದು ನೋಡ್ರಿ ಇದು. ಇಲ್ಲಿ ಊಟಕ್ಕಾಗಿ ವಿಚಾರ ಮಾಡಲಿಲ್ಲ ನಮ್ಮ ಶರಣರು. ಒಂದು ಕಡೆಗೆ ಬುದ್ಧ ಹೊರಗೆ ಬಂದರು, ಮಹಾವೀರರು ಹೊರಗೆ ಬಂದರು, ಶಂಕರಾಚಾರ್ಯರು ಹೊರಗೆ ಬಂದರು, 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಹೊರಗೆ ಬಂದರು. ಇದೆಲ್ಲವೂ ನಶ್ವರ ಐತಿ, ನಮ್ಮ ಒಳಗಿನ ಬೆಳಕು ಒಂದೇ ಶಾಶ್ವತ ಐತಿ ಅಂತ ತಿಳ್ಕೊಂಡು ಬಸವಣ್ಣ ಹೇಳಿದರು. ಬಸವಣ್ಣ 800 ವರ್ಷ ಆದ್ರೂ ಇವತ್ತಿಗೂ ನಮ್ಮ ಮಧ್ಯದಲ್ಲಿ ಜೀವಂತದಾರ. ಇದು ಭಾರತ ಇದು. ಆಮೇಲೆ ಯಡಿಯೂರಿನ ತೋಂಟದ ಸಿದ್ಧಲಿಂಗ ಶಿವಯೋಗಿ ಬಂದರು, ಕಬೀರ್ ಬಂದರು, ನಾನಕ್ ಬಂದರು. ಎಂತೆಂಥ ಯೋಗಿಗಳು ಬಂದ್ರಂತೀರಿ ನೀವು, ಅದ್ಭುತವಾದ ಯೋಗಿಗಳು. ಆ ಯೋಗಿಗಳಿಂದಾಗೇ ಈ ಭಾರತಕ್ಕೊಂದು ಮೌಲ್ಯ ಹೆಚ್ಚಾಗ್ಯದ. ಹೀಗಾಗಿ ಈ ಜಗತ್ತೇ ಒಂದು ಅದ್ಭುತವಾಗಿರುವಂತಹ ಒಂದು ಸೃಷ್ಟಿ ಅಂತ ನೀವು ಕರೆದಿರಿ ಅಂದರೆ, ಈ ಸೃಷ್ಟಿಯಲ್ಲಿ ಒಂದು ದೇವಸ್ಥಾನದಂತೆ ಕಂಗೊಳಿಸುವಂತಹ ಒಂದು ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಪ್ರಿಯ ಭಾರತ ಅನ್ನುವಂಥದ್ದನ್ನು ನಾವೆಲ್ಲರೂ ನೆನಪಿನಲ್ಲಿಟ್ಟುಕೊಳ್ಬೇಕು. ಭಾರತ ಇದು ಅದ್ಭುತವಾದ ದೇಶ. ಇದು ಈ ದೇಶದ ಹಿರಿಮೆ ಗರಿಮೆಗಳನ್ನು ನಾವೆಲ್ಲರೂ ಗೌರವಿಸಬೇಕು, ನಾವೆಲ್ಲರನ್ನ ಅರ್ಥ ಮಾಡ್ಕೊಳ್ಬೇಕು. ಆ ಹಿನ್ನೆಲೆಯಲ್ಲಿ ನಾವೆಲ್ಲರೂ ನಮ್ಮ ಬದುಕನ್ನು ರೂಪಿಸ್ಕೊಳ್ಬೇಕು ಅನ್ನೋ ಕಾರಣಕ್ಕಾಗಿಯೇ ಹಾವೇರಿ ಹುಕ್ಕೇರಿ ಮಠದಲ್ಲಿ ಪರಮ ಪೂಜ್ಯರು ಇಂಥದ್ದೊಂದು ಅದ್ಭುತವಾದ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಈ ದೇಶ ನಿಮಗೇನು ಹೇಳಿಕೊಡ್ತು ಅಂದರೆ ಒಳಗಿನ ಬೆಳಕನ್ನು ನೋಡ್ರಿ ಅಂತ ಹೇಳಿತದು. ಈ ಬೆಳಕು ನೋಡ್ರಿ, ಇಲ್ಲೆಲ್ಲ ಪ್ರವಚನ. ಇಂಥ ಚಳಿ ಒಳಗೆ ನೀವೆಲ್ಲ ಸಾವಿರ ಮಂದಿಲ್ಲ ಇಲ್ಲಿ ಬಂದು ಕೂತ್ಕೊಂಡು ಕೇಳಾಕತ್ತೀರಲ್ಲ. ಸಣ್ಣ ಮಕ್ಕಳು ಇವ್ರು ಮನ್ಯಾಗ ಕುಂಡ್ರಂಗಿಲ್ರಿ, ಹಿಂಗೆ 5 ನಿಮಿಷ ಕುಂಡ್ರಂಗಿಲ್ರಿ ಇವರು. ನಿಮ್ಗೆ ತಿಳಿಯಾಗಿರಲಿ, ಇವ್ರು 5 ನಿಮಿಷ ಕುಂಡ್ರಂಗಿಲ್ಲ ಹಿಂಗೆ ನಿಮ್ಮ ಮನೆಯೊಳಗೆ. ಇಲ್ಲಿ 2 ಗಂಟೆಗಳವರೆಗೆ ಶಾಂತವಾಗಿ ಅವ್ರು ಇಲ್ಲಿ ಮಕ್ಕಳು ಯಾಕೆ ಕೂತ್ಕೊಳ್ತಾರಂದ್ರೆ ಇದು ಭಾರತದ ಆಧ್ಯಾತ್ಮದ ಶಕ್ತಿ. ಅದು ನಿಮ್ಮ ಮನೆಯೊಳಗನ ಕೂತ್ಕೊಳ್ಳಂಗಿಲ್ಲ, ನೆಲದ ಮೇಲೆ ನೀವು ಯಾರೂ ಕೂತ್ಕೊಳ್ಳಂಗಿಲ್ಲ. ಅದ್ರಾಗ ತವ್ರ ಮನೆ ಸೀರಿತ್ತಂದ್ರೆ ದೇವ್ರು ಹಾನಿ ಮಾಡಿ ಹೇಳ್ತಾನೆ ಕುಂಡ್ರಂಗಿಲ್ಲ. ನೀವು ಕುಂಡಿರ್ತೀರೇನು ಹೇಳ್ರಿ, ನೀವು ನೋಡೋಣ ಕುಂಡ್ರಂಗಿಲ್ಲ. ಕೆಳಗಡೆ ಕುಂಡ್ರದ್ದು ನಮ್ಗೆ ಗೊತ್ತಿಲ್ಲ. ಆದರೆ ಇಲ್ಲಿ ನೀವು ಶಿವಬಸಜನ ಜಾಗದೊಳಗೆ ನೆಲದ ಮೇಲೆ ಕೂತ್ಕೊಂಡು ನೀವು ಪ್ರವಚನ ಕೇಳ್ತೀರಂದ್ರೆ ನಿಮಗೆ ಭಾಳ ಸ್ಪಷ್ಟವಾಗಿ ಗೊತ್ತದ ಇದು ಕೇವಲ ನೆಲ ಅಲ್ಲ ಸ್ವಾಮಿ, ಇದು ಪವಿತ್ರ ಕ್ಷೇತ್ರದ ಅನ್ನೋ ಕಾರಣಕ್ಕಾಗಿನೇ ನೆಲದ ಮೇಲೆ ಕೂತ್ಕೊಂಡು ಕೇಳಾಕತ್ತೀರಲ್ಲ. ಎಲ್ಲರೂ ಮೊಬೈಲ್ ಗುಂಗಿನಾಗದಾರ. ಆಧ್ಯಾತ್ಮ ಬಹಳ ಮಂದಿನ ಕರ್ಕೊಳ್ಳಂಗಿಲ್ಲ. ಹಾವೇರಿ ಒಳಗೆ 1,00,000 ಜನಸಂಖ್ಯೆ ಅದ. ಇಲ್ಲಿ ನೀವು ಅಟ್ಟ ಸಾವಿರ ಮಂದಿ ಯಾಕೆ ಬಂದಿರಿ ಅಂದರೆ ಆಧ್ಯಾತ್ಮ ಎಲ್ಲರನ್ನ ಕೈ ಹಿಡಿದು ಕರ್ಕೊಳ್ಳಂಗಿಲ್ಲ. ಕೆಲವು ಮಂದಿನದ ಆಯ್ಕೆ ಮಾಡ್ಕೊಳ್ತದೆ, ಕೆಲವು ಜನರನ್ನದ ಆಧ್ಯಾತ್ಮ ಆಯ್ಕೆ ಮಾಡ್ಕೊಳ್ತದೆ. ನೀವೆಲ್ಲ ಇಲ್ಲೇನು ಈ ಪ್ರಾಂಗಣದೊಳಗೆ ಬಂದು ಏನು ಕೂತ್ಕೊಂಡಿರಲ್ಲ, ಈ ಪ್ರಾಂಗಣದೊಳಗೆ ಬಂದು ಕೂತ್ಕೊಂಡಿರುವಂತಹ ನೀವೆಲ್ಲರೂ ನಾನು ಬಹಳ ಪ್ರಜ್ಞಾಪೂರ್ವಕವಾಗಿ ಈ ಮಾತನ್ನು ಹೇಳಬೇಕು. ಬಹಳ ಮಂದಿ 1,00,000 ಜನ ಎಲ್ಲ ಹೊರಗಡೆನೇ ಅದಾರ. ಲಕ್ಷ ಜನ ಎಲ್ಲ ಹೊರಗಡೆನೇ ಅಡ್ಡಾಡಕತ್ತಾರ. ಬಸ್ ಸ್ಟ್ಯಾಂಡ್ ಹತ್ರ ಹಿಂಗೆ ಒಂದು ಜಗಳ ಆಗಲಿ, ಅಲ್ಲಿ 10,000 ಮಂದಿ ಕೂಡ್ತಾರೆ. ಬಸ್ ಸ್ಟ್ಯಾಂಡ್ ಹತ್ರ ಒಂದು ಜಗಳ ಆಗಲಿ,
ಇಲ್ಲಿ ನೀವೆಲ್ಲರೂ ಕೂತ್ಕೊಂಡು ಬಂದು ಇಲ್ಲಿ ಕೂತ್ಕೊಂಡು ನೀವೆಲ್ಲ ಯಾಕೆ ಪ್ರವಚನ ಕೇಳಾಕತ್ತೀರಿ ಅಂದರೆ ನನಗೆ ಭಾಳ ಸ್ಪಷ್ಟವಾಗಿ ಗೊತ್ತದೆ. ಹಾವೇರಿಯ ಪರಮ ಪೂಜ್ಯರ ಸನ್ನಿಧಾನದೊಳಗೆ ಆ ಮಾತನ್ನು ಹೇಳಬೇಕು. ನಿಮ್ಮ ಯಾವುದೋ ಒಂದು ಜನ್ಮದ ಪುಣ್ಯ ಮಾತ್ರ ನಿಮ್ಮನ್ನ ಇಲ್ಲಿ ಕರ್ಕೊಂಡು ಬಂದೈತೆ ಹೊರತು ಎಲ್ಲರಿಗೂ ನೀವು ಬೆಕ್ಕದಲ್ಲಿ ಹೋಗ್ರಿ, ನೀವು ಅಡುಗೆ ಮಾಡಿ ಉಂಡ್ರಂದ್ರೆ ಮಸ್ತ್ ಆಗೈತೆ ಅಂತ ಹೇಳ್ರಿ, ಬರೇ ಮಸ್ತ್ ಅನ್ರಿ ನೀವು. ಹವಾ ಹಾಕಿರಂದ್ರೆ ಮುಗಿದು ಹೋಗ್ತೀರಿ, ಬರೇ ಚಲೋ ಆಗೈತೆ ಅನ್ಕೊಂತ ಹೋಗ್ರಿ ನೀವು. ನೋಡ್ರಿ ನೀವು ನಾನು ಹುಡುಕಾಡ್ಕೊಂತ ಬರ್ತೀರಿ, ನೀವು ಅಪ್ಪಾರು ಭಾಳ ಚಲೋ ಹೇಳಿದ್ರಂತೆ, ಬರೇ ಚಲೋ ಅನ್ರಿ ನೀವು. ಕೆಟ್ಟ ಅನ್ನಕ್ಕೆ ಹೋಗ್ಬೇಡ್ರಿ, ಮನಸ್ಸಿನಾಗೂ ವಿಚಾರ ಮಾಡೋಕ್ಕೆ ಹೋಗ್ಬೇಡ್ರಿ, ಮಸ್ತ್ 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 ಅನ್ಕೊತ ಹೋಗ್ಬಿಡ್ರಿ. ನಿಮ್ಮ ಜೀವನ ಮಸ್ತ್ ಆಗಿಬಿಡ್ತದೆ. ಮಸ್ತ್ ಅನ್ನಲಿಲ್ಲ ಅಂದ್ರೆ ನಿಮ್ಮ ಜೀವನ ಸುಸ್ತಾಗಿ ಬಿಡ್ತೈತಿ ಅನ್ನುವಂಥದ್ದನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ನಿಮ್ಮ ಬದುಕು ಬಂಗಾರ ಆಗಿಬಿಡ್ತೈತಿ.